ನಟೇಶಿಂದ ನಮ್ಮಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದರು. ನಾನು ಸುಮಾರು ಸೇರಿದ್ದೇನೆ, ಮೊದಲೊಮ್ಮೆ ಸೇರಿ 1,05,000 ಸಿಕ್ಕಿದೆ ನನಗೆ ಕ್ಯಾಶ್. ಈಗ ನಂದು ಸದ್ಯ ಒಂದು 6 ಕಾರ್ಡ್ ಇದೆ ಮತ್ತು ಇದೊಂದು 2 ಇದೆ. ಇದು ಕೆಲವು ಫುಲ್ ಆಗಿದೆ. ಆಗಿ ನನಗೆ ಅವರು ಹೇಳಿದರು, ನಾನು ಕೇಳಿದೆ, ತಗೊಂಡೋಗಿದ್ದಾರೆ ಫರ್ನಿಚರ್ ತಗೊಂಡೋಗಿ ಅಥವಾ ಒಂದು ಟಿ ವಿ ಏನಾದರೂ. ನನಗೆ ಆವಾಗ ಬೇಡ ಇತ್ತು, ಮನೇಲಿ ಇತ್ತು. ಮತ್ತೆ ಕೊಡ್ತೇವೆ ಹೇಳಿದ್ರೆ ಇನ್ನೂ ಕೊಡ್ತಾ ಇಲ್ಲ. ಈಗ ಫೋನ್ ಯಾರು ತಗೊಳ್ಳೋದಿಲ್ಲ, ಮಾಡೋದಿಲ್ಲ, ಎಂತೆಲ್ಲ. ನಾವು ಕಷ್ಟಪಟ್ಟು ಹಾಕಿದೆ. ಅದು ಅಲ್ಲದೆ ನಾನೊಂದು ಸಾಧಾರಣ ಒಂದು 10-20 ಜನರನ್ನು ಸೇರಿಸಿದ್ದೇನೆ. ಅವರದ್ದು ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ. ಕೆಲವರು ಇಲ್ಲಿ ಬಂದಿದ್ದಾರೆ, ಕೆಲವರು ನನಗೆ ಜೋರು ಮಾಡ್ತಾರೆ. ಅದು ಮಂತ್ಲಿ ಕಟ್ಟಿ ಹೆಸರು ಎಂತ ನ್ಯೂ ಇಂಡಿಯಾ ಎಲ್ಲ ನೋಡಿ, ನ್ಯೂ ಇಂಡಿಯಾ ರಾಯಲ್ ಸ್ಕೀಮ್, ನ್ಯೂ ಇಂಡಿಯಾ ಫ್ಲ್ಯಾಟ್ ಉಂಟು, ಅದು ಇದರಲ್ಲೆಲ್ಲ ಬರೆದಿದ್ದಾರೆ ನೋಡಿ, ಫ್ಲ್ಯಾಟ್ ಉಂಟು. ನನಗೊಂದು ನಿಯರ್ಲಿ 1 ಲ್ಯಾಕ್ ನಷ್ಟ ಆಯಿತು. 1 ಲ್ಯಾಕ್ ಆಗ್ಬೋದು. ಹೌದು ನೋಡಿ, ಉಂಟು ಇಲ್ಲಿ. ಇದು 25 ಕಟ್ಟಲಿಕ್ಕೆ. ಇದು ಫಸ್ಟ್ ನನಗೆ ಟ್ರಾನ್ಸ್ಫರ್ ಆಗಿ ನಾನು ಇಲ್ಲಿ ಮಂಗಳೂರಿಗೆ ಬಂದಾಗ ಬಂದರು ಅವರು. ಮೊದಲೇನೋ ಒಂದು ಅವರು ನೋಡಿ, ಇದು ಇಷ್ಟು ಉಂಟು. ಇದರಲ್ಲಿ 25, 24 ಉಂಟು ಇದರಲ್ಲಿ. ಇದು 24ಕ್ಕೆ 24,000 ಕಟ್ಟಿದ್ದೇನೆ. ಇದು ನನಗೆಲ್ಲ ಕಾರ್ಡ್ ಸಿಕ್ಕಿಲ್ಲ. ಇದರಲ್ಲಿ 10 ಕಟ್ಟಿದ್ದೇನೆ. ಅಂಥದ್ದೊಂದು 3 ಉಂಟು. ಮತ್ತು ಇದೊಂದು ಈಗ ಹೊಸ್ತು ಕಟ್ಟಿದ್ದಾರೆ. ಇದಂದರೆ ನಾನು ಹಣ ಅವರಿಗೆ ಒಮ್ಮೆಲೆ ಗೂಗಲ್ ಪೇ ಮಾಡೋದು, ಅವರಿಗೆ ಹೇಗೆ ಮಾಡೋದು ಅಂತ ನೋಡಿ. ನಾನೀಗ ನಿಯರ್ಲಿ ನಂದು 1 ಲ್ಯಾಕ್ ಅಲ್ಲಿ ಉಂಟು, ಅವರು ಕೊಡಬೇಕು. ಅದು ನೋಡಿ, ಇದು ನಾನು ಅವರಿಗೆ ನಾನು ಮೊದಲು ಕಟ್ಟಿದ್ದು ನನಗೆ 1,05,000 ಸಿಕ್ಕಿದೆ ಇವಾಗ ಮೊದಲು. ಈಗ ಕಟ್ಟಿದ್ದು ನಿಯರ್ಲಿ 1 ಲ್ಯಾಕ್ ಉಂಟು ಕೊಡಲಿಕ್ಕೆ. ಅದು ನಾನು ಮತ್ತೆ ಅವರಿಗೆ ಕ್ಯಾಶ್ ನೋಡಿ ಈ ರೀತಿ ಒಮ್ಮೆಲೆ ಗೂಗಲ್ ಪೇ ಮಾಡೋದು ಮಂತ್ಲಿ ಎಲ್ಲ. ಕೊಡ್ತಾ ಇಲ್ಲ, ಅದೇನೋ ಟೈಮ್ ಉಂಟು ಅಂತ ಹೇಳ್ತಾರೆ ನೋಡಿ. ಇವರು ನಾನು ಡಿಟೇಲ್ ಅಲ್ಲ, ಅವರು 12,000 ಆಗಿ ಒಮ್ಮೆ ಕೊಂಡೋಗೋದು ನಂದು 2 ತಿಂಗಳಿಗೆ ಒಮ್ಮೆಲ್ಲ ಬಂದು. ಬಟ್ ಈಗ ಕೇಳುವಾಗ ಕೊಡ್ತಾ ಇಲ್ಲ, ಅವರು ಸಿಗ್ತಾ ಇಲ್ಲ, ಇವರು ಸಿಗ್ತಾ ಇಲ್ಲ. ಈಗ ನಟೇಶ್ ಇದ್ದಾರೆ ಎಲ್ಲಿಯೋ, ಬರ್ತೇನೆ ಹೇಳಿದರೆ ಬರ್ತಾ ಇಲ್ಲ. ಅವರು ಅಕ್ಲಿಜ್ಜರು ತಿಕ್ಕೊಂಡು 2 ತಿಂಗಳು ಅಂತ ಹೇಳ್ತಾರೆ. ಆಗಸ್ಟ್ ಹೇಳಿದರು, ಆಗಲಿಲ್ಲ. ಈಗ ಮಾರ್ಚ್ ಹೇಳ್ತಾರೆ, ಜನವರಿ ಹೇಳ್ತಾರೆ. ಈಗ ನಾವು ಕಟ್ಟಿದ ಮೇಲೆ ನಮಗೆ ಬೇಕಲ್ಲ ಹಣ. ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ, ಇವರು ಕೊಡ್ತೇವೆ ಹೇಳ್ತಾರೆ. ನಮ್ಗೆ ಅದರ ಹಿಂದೆ ಹೋಗಲಿಕ್ಕೆ ಟೈಮ್ ಇಲ್ಲ, ನಾನು ಸ್ವಲ್ಪ ಬ್ಯುಸಿ ಇರ್ತೇನೆ ಯಾವಾಗಲೂ. ಅದಕ್ಕೆ ಫಸ್ಟ್ ರಾಯಲ್ ಸ್ಕೀಮ್ಗೆ ಅಲ್ಲಿಗೆ ಸೇರಿದಾಗ ಫಸ್ಟದ್ದು ನನಗೆ ಅದರದ್ದೆಲ್ಲ ಸಿಕ್ಕಿದೆ. ನನಗೆ ಒಮ್ಮೆ ಜಾಯಿಂಟಲ್ಲಿ ಮಾಡಿದ್ರು, ಅದರಲ್ಲಿ ನಾನು ಗೋಡ್ರೇಜ್ ತೊಗೊಂಡಿದ್ದೇನೆ. ಮತ್ತು ಒಂದು ಸಲ ಆಗುವಾಗ ನನಗೆ ಮೊಬೈಲ್ ಬೇಕಿತ್ತು, ಮೊಬೈಲ್ ತೆಗೆದುಕೊಟ್ಟಿದ್ದಾರೆ. ಅದರಲ್ಲಿ 7,000 ಅವರ ಹತ್ರ ಉಂಟು ನನ್ನ ಹಣ. ನಂದು 25 50,000, ಮತ್ತು 12 2 ಮತ್ತು 1,000ದ್ದು 3 ಟಿಕೆಟ್ ಉಂಟು, 1,000ದ್ದು. ಅದು 25,000ದ್ದು ಮುಗಿದು ತಿಂಗಳೆಷ್ಟಾಯಿತು ಸರ್? 2 ವರ್ಷ ಆಗ್ತಾ ಬಂತು. ಕಟ್ಟಿದ್ದೀರಿ, ಫುಲ್ ಕಟ್ಟಿದ್ದೇವೆ, ಯಾವುದು ಬಿಡಲಿಲ್ಲ, ಎಲ್ಲ ಕಟ್ಟಿದ್ದೇವೆ. ಅದು ನನಗೆ ನನ್ನ ಅಳಿಯ ಹೇಳುವವರೆಗೆ ಗೊತ್ತೇ ಇಲ್ಲ. ನನ್ನ ಅಳಿಯ ಹೇಳಿದ್ದು ರಾಯಲ್ ಸ್ಕೀಮ್ ಇದು. ನನಗೆ ಈಗ ಟೋಟಲ್ ನನಗೆ 80,000 ಬರಲಿಕ್ಕೆ ಉಂಟು. 80,000 ಬರಲಿಕ್ಕೆ ಉಂಟು. 50 ತಿಂಗಳೆಂತ ವರ್ಷ ಆಯ್ತಲ್ಲ, ಎಲ್ಲರಿಗೂ ಹಾಗೆ ಅಲ್ಲ. ಇಲ್ಲಿ ಅಲ್ಲ, ಎಲ್ಲೆಲ್ಲಿಂದ ಜನ, ಬಾಂಬೆ, ಇದು ತಮಿಳ್ನಾಡು, ಅಲ್ಲಿ ಅವರು ಎಲ್ಲ ಇದ್ದಾರೆ. ಹಾಸನ, ತಮಿಳ್ನಾಡು, ಅರೇಳಿ, ಬನ್ಕಲ್, ಉಪ್ಪಿನಂಗಡಿ, ಎಲ್ಲ ಕಡೆಯಲ್ಲೂ ಇದ್ದಾರೆ ಜನ. ಯಾರ್ದು ಹಣ ಸಿಕ್ಕಲಿಲ್ಲ ಇದುವರೆಗೆ. ನನಗೆ ಒಂದು ನನ್ನ ಅಳಿಯನದು ತಮ್ಮ ಅಲ್ಲಿ ಬನ್ಕಲ್ಲಲ್ಲಿ, ಅವನು ಫೋನ್ ಮಾಡಿ ಕೇಳಿದ, ಅಮ್ಮ ನಿಮ್ದು ಹಣ ಸಿಕ್ಕಿತ್ತಂತ. ಈಗ ಫೋನ್ ಯಾರು ಮಾಡಿದ್ರು ಫೋನ್ ತೆಗಿತಿಲ್ಲ. ನಂದು ಏಜೆಂಟ್ ಇವನು ನಟೇಶ್, ನಮ್ಮ ಏಜೆಂಟ್. ಅವನು ಫೋನ್ ಮಾಡಿ ಒಂದು ಸಲ ಬಂದಿದ್ದ ಅಂಗಡಿಗೆ. ಬರುವಾಗ ಇವರು ಜೈಲಲ್ಲಿದ್ದರು, ಯಾರು ಅಶ್ರಫ್ನವರು ಜೈಲಲ್ಲಿದ್ದರು. ಆಗ ಹೇಳಿದ ಅವ್ರಿಗೆ 5 ತಾರೀಕು ಬೇಲಾಗುತ್ತೆ, ಬಂದು ಮಾತಾಡ್ತಾರೆ ಅಂತ. 5 ತಾರೀಕು ಬೇಲಾದ ಮೇಲೆ ಅವರು ಇದುವರೆಗೆ ಮಾತಾಡಿ ಇಲ್ಲ, ಹಣ ಕೊಡಲೂ ಇಲ್ಲ. ಅವರಿಗೆ ಏನು ಹೇಳೋದು? ನನಗೆ ಒಂದು ಸೇರಿಸಿದ್ದಾನೆ, ನಾನು ಇನ್ನೂ ಅದು 1,000ದ್ದು ಒಂದು ತಗೊಂಡಿಲ್ಲ. ಇಲ್ಲೇ ಉಂಟು ಕಂಕನಾಡಿಯಲ್ಲಿ ನಮ್ಮದು ಲಿಬರ್ಟಿ ಫುಟ್ವೇರ್ ಇದೆಯಲ್ಲ, ಅಲ್ಲಿ ಇದೆ. ಹೇಳೋದೆಂಥದ್ದಿಲ್ಲ. ಇದು ಎಲ್ಲರ ಹಣ ಮಾಡಿ ಅವರು ಲಾಸ್ಟಿಗೆ ನಮಗೆ ಕೈ ಕೊಡೋದು. ಸ್ಕೀಮಿಗೆ ಸೇರಲೇಬಾರ್ದು ಸರ್, ನಾನು ಸೇರೋದಿಲ್ಲ ಅಂತಲೇ ಹೇಳಿದೆ. ಆದರೆ ನಾವು ಸೇರಬೇಕು, ಸೇರ್ ಮೇಡಮ್, ಏನಾಗಲ್ಲ. ಕಂಪ್ಲೇಂಟ್ ಎಲ್ಲರೂ ಮಾಡಿದರೆ ನಾನು ಮಾಡಬೇಕು, ನನಗೆ ಹಣ ಬರಬೇಕಲ್ಲ. ನಾನೇನು ಸುಮ್ಮನೆ ಇದಲ್ಲ. ನಾನು ಸರ್ 1.5 ವರ್ಷ ಆಯಿತು ಹಾಸ್ಪಿಟ್ಲಲ್ಲಿದ್ದು. ಈಗ ನನಗೆ ಕಾಲೆಲ್ಲ ಸರಿಯಾದದ್ದು. ಸಾರ್ವಜನಿಕರ ಹಣ ಸಂಗ್ರಹಣೆ ಮಾಡಲಿಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಗೈಡ್ಲೈನ್ ಇದೆ. ಈ ದೇಶದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಕಾನೂನುಗಳಿವೆ. ಸಾರ್ವಜನಿಕ ಹಣವನ್ನು ಸಂಗ್ರಹ ಮಾಡಿ, ಹೂಡಿಕೆ ಮಾಡಿ, ಅದರ ಲಾಭವನ್ನು ಕೊಡ್ತಕ್ಕಂಥ ಹಣಕಾಸು ಸಂಸ್ಥೆಗಳಿವೆ, ಬ್ಯಾಂಕ್ಗಳಿವೆ, ಸಹಕಾರಿ ಸಂಸ್ಥೆಗಳಿವೆ. ಇದೆಲ್ಲವೂ ಇದರ ಮಧ್ಯದಲ್ಲಿ ಲಕ್ಕಿ ಸ್ಕೀಮ್ ಎನ್ನುವ ಹೆಸರಿನಲ್ಲಿ ಜನರಿಗೆ ಆಮಿಷವನ್ನು ಕೊಟ್ಟು 1,000 ಕಟ್ಟಿದರೆ ನಿಮಗೆ ಫ್ಲ್ಯಾಟ್ ಬರ್ತದೆ, 1,000 ಕಟ್ಟಿದರೆ ನಿಮಗೆ ಕಾರು ಸಿಗ್ತದೆ, 1,000 ಭರಿಸಿದರೆ ನಿಮಗೆ ಇಷ್ಟು ಒಂದು ಸೀಸನಲ್ಲಿ ಇಷ್ಟು ಚಿನ್ನ ಸಿಗ್ತದೆ ಎನ್ನುವಂಥ ಆಮಿಷವನ್ನು ಕೊಟ್ಟು, ಆಮಿಷಕ್ಕೆ
ಯಾವ ರೀತಿಯಲ್ಲಿ ಜನರನ್ನು ಬಲಿ ಪಡೆದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಲಕ್ಕಿ ಸ್ಕೀಮ್ಗಳಿವೆ, ನೂರಾರು ಸಂಖ್ಯೆಯಲ್ಲಿ. ಒಂದು ಸಂಸ್ಥೆ ಕಡಿಮೆ ಅಂದರೂ ಕೂಡ ಒಂದು 10,000 ಜನ ಸೇರಿಸ್ತಾ ಇದ್ದಾರೆ. ಒಂದು 4-5 ಸಂಸ್ಥೆಗಳು 50,000ದಷ್ಟು ಜನರನ್ನು ಸೇರಿಸಿದ್ದಾರೆ. ಒಬ್ಬೊಬ್ಬರಿಂದ ತಲಾ 10,000ರಿಂದ 16,000 ಅಷ್ಟು ಹೂಡಿಕೆ ಮಾಡಿಸ್ತಾ ಇದ್ದಾರೆ. ಅನೇಕ ವರ್ಷಗಳಿಂದ ಇದು ಮುಂದುವರಿತಾ ಬರ್ತಾ ಇತ್ತು. ಹೇಗೆ ಮುಂದುವರಿತಾ ಇತ್ತು ಅಂದರೆ ಆರಂಭದಲ್ಲಿ ನಾವು ಇದನ್ನು ವಿರೋಧ ಮಾಡಿದ್ದೇವೆ. ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಲೆಕ್ಕಾಚಾರದಲ್ಲಿ ಇವತ್ತು ಈ ರೀತಿಯ ಬಹುಮಾನಗಳನ್ನು ಕೊಟ್ಟು, ಈ ರೀತಿಯ ಆಫರ್ಗಳನ್ನು ಕೊಟ್ಟು ಜನರಿಗೆ ಹೇಗೆ ಲಾಭವನ್ನು ಮಾಡಿಕೊಡ್ತೀರಿ ಅನ್ನೋ ಪ್ರಶ್ನೆಗೆ, ಅದನ್ನು ಎಲ್ಲಿ ಹೂಡಿಕೆ ಮಾಡ್ತಾರೆ ಒಂದು ಪ್ರಶ್ನೆಗೆ ಉತ್ತರ ಇಲ್ಲ. ಒಂದನೇದು. ಎರಡನೇದು, ಇವರಿಗೆ ಸಾರ್ವಜನಿಕವಾಗಿ ಹಣ ಸಂಗ್ರಹಣೆ ಮಾಡಲಿಕ್ಕೆ ಯಾವ ಸಂಸ್ಥೆಗಳಿಂದಲೂ ಕೂಡ ಪರವಾನಗಿ ಇಲ್ಲ. ಇವತ್ತು ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ಚಿನ್ನದ ಅಂಗಡಿ ಹೆಸರಿನಲ್ಲಿ ಸ್ಕೀಮ್ಗಳನ್ನ ಆರಂಭ ಮಾಡಿದರು, ಫರ್ನಿಚರ್ ಅಂಗಡಿಯಲ್ಲಿ ಹೆಸರಿನಲ್ಲಿ ಸ್ಕೀಮ್ಗಳನ್ನ ಆರಂಭ ಮಾಡಿದರು. ಈಗ ಫರ್ನಿಚರ್ ಅಂಗಡಿ ಇಲ್ಲದಿದ್ದರೂ, ಚಿನ್ನದ ಅಂಗಡಿ ಇಲ್ಲದಿದ್ದರೂ ಎಲ್ಲರೂ ಸ್ಕೀಮನ್ನು ಮಾಡ್ತಾಯಿದ್ದಾರೆ, ಎಲ್ಲರೂ. ಅದೊಂದು ದೊಡ್ಡ ರೀತಿಯ ಉದ್ಯಮ ಆಗಿದೆ ಇವತ್ತು. ಅದು ದೊಡ್ಡ ರೀತಿಯ ಇದಕ್ಕೆ ಸಹಕಾರ ಯಾರಂತ ಕೇಳಿದರೆ ಇಲ್ಲಿನ ರಾಜಕಾರಣಿಗಳು. ಇವರು ಸಂಗ್ರಹ ಮಾಡಿದ ದುಡ್ಡಿನಲ್ಲಿ ದಾನ ಧರ್ಮ ಕೊಡುವುದು, ರಾಜಕಾರಣಿಗಳನ್ನ ಕರೆಸಿ ದೊಡ್ಡ ಸಮಾರಂಭಗಳನ್ನು ಮಾಡುವುದು, ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟಿಗೆ ಇವರು ಸ್ಪಾನ್ಸರ್ಗಳನ್ನು ಕೊಡುವುದು. ಈ ರೀತಿಯಾದಂಥ ಒಂದೊಂದು ಕಂಪನಿಯಿಂದ ಹಿಂದೆ ಒಂದೊಂದು ಕಥೆ ಇದೆ. ಸೈಕಲ್ನಲ್ಲಿ ತಿರುಗಾಡಲಿಕ್ಕೆ ಸಾಧ್ಯ ಇಲ್ಲದಂಥವ್ರು ಇವತ್ತು ಮರ್ಸಿಡೀಸ್ ಬೆಂಜ್ನಲ್ಲಿ ತಿರುಗ್ತಾ ಇದ್ದಾರೆ. ದುಬೈಗೆ ಹೋಗಬೇಕಾದ್ರೆ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಪಡ್ಕೊಂಡು ವಿಮಾನದಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲಿಂದ ಬಂತು ಇವರಿಗೆ? ಸಣ್ಣ ಒಂದು ಗೂಡಂಗಡಿ ಇಡಲಿಕ್ಕೆ ತಾಕತ್ತಿಲ್ಲದಂಥವರಲ್ಲಿ ಹೇಗೆ ದುಡ್ಡು ಇಷ್ಟು ದೊಡ್ಡ ಆಗಿರೋದು? ಸಾರ್ವಜನಿಕ ಹಣವನ್ನು ಲೂಟಿ ಮಾಡಿ ಈ ರೀತಿಯಾದ ಸಿನಿಮಾ ಮಾಡ್ತಾ ಇದ್ದಾರೆ. ದೊಡ್ಡ ರೀತಿಯಲ್ಲಿ ಕಾಂಪ್ಲೆಕ್ಸನ್ನು ಕಟ್ತಾ ಇದ್ದಾರೆ. ಬೇರೆ ಬೇರೆ ಕಡೆ ವಿದೇಶಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ಲಗಾಮ್ ಇಲ್ಲದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದು ಯಾವುದೇ ಹೆಸರಿನಲ್ಲಿರ್ಬೋದು, ಅಸ್ತ್ರ ಇರಲಿ, ಡ್ರೀಮ್ ಡೀಲ್ ಇರಲಿ, ಇನ್ನೊಂದು VK ಇರಲಿ, BMR ಇರಲಿ, ಈ ನ್ಯೂ ಇಂಡಿಯಾ ಇರಲಿ, ಎಲ್ಲ ಯಾವುದೇ ಸಂಸ್ಥೆಗಳಿಗೆ ಕೂಡ ಯಾವುದೇ ರೀತಿಯಾದಂಥ ಕಾನೂನಿನ ಮಾನ್ಯತೆ ಇಲ್ಲ. 5 ಕೋಟಿಯ ಬಾಂಡ್ ಇಟ್ಟು 100 ಕೋಟಿಯನ್ನು ಸಂಗ್ರಹ ಮಾಡೋದಲ್ಲ. 5 ಕೋಟಿಯ ಬಾಂಡ್ ಇಟ್ಟು ಹೆಚ್ಚಿನ ಸಂಗ್ರಹ ಮಾಡಿದೆ ಅಂತೇಳಿ ಪೊಲೀಸ್ನವರಲ್ಲಿ ಲೆಕ್ಕ ಇದೆಯಾ? ಇವರು ರಿಜಿಸ್ಟ್ರೇಷನ್ ಆಗಿದ್ದಾರಾ ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟಲ್ಲಿಯೋ ಅಥವಾ ಈ ಲೇವಾದೇವಿ ಇಲಾಖೆಯಲ್ಲಿಯೋ ಅಥವಾ ಬ್ಯಾಂಕಿಂಗ್ ಆ್ಯಕ್ಟಲ್ಲಿಯೋ ಇವರು ನೋಂದಣಿ ಮಾಡಿದ್ದಾರಾ? ಎಲ್ಲಿ ಮಾಡಿದ್ದಾರೆ ಇವರು? ಎಲ್ಲೆಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರಲ್ಲ. ಒಂದು ಕೋಆಪರೇಟಿವ್ ಸೊಸೈಟಿ ಮಾಡಬೇಕಾದ್ರೆ ತಾಲೂಕು ಮಟ್ಟದಲ್ಲಿ ತಾಲೂಕಿನೊಳಗಡೆ ಸಂಗ್ರಹ ಮಾಡಬೇಕು, ಜಿಲ್ಲಾ ಮಟ್ಟದ ಸೊಸೈಟಿ ಆದರೆ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು, ರಾಜ್ಯ ಮಟ್ಟದ ಸೊಸೈಟಿ ಇದು ಒಂದು ಟ್ರೇಡ್ ಲೈಸೆನ್ಸ್ ಆಫೀಸ್ಗೆ ಟ್ರೇಡ್ ಲೈಸೆನ್ಸನ್ನು ಇಟ್ಕೊಂಡು ಇವರು ಜಿಲ್ಲೆ ರಾಜ್ಯದಲ್ಲಿ ಇವತ್ತು ವಿಸ್ತರಣೆ ಮಾಡ್ತಾ ಇದ್ದಾರಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ ದಕ್ಷ ಕಮಿಷನರು, ದಕ್ಷ SP ಬಂದ ಕೂಡಲೇ ಇಲ್ಲಿಂದ ಪಲಾಯನ ಮಾಡಿದಾರಲ್ಲ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಇವರು ವಿಸ್ತರಣೆ ಆಗ್ತಾ ಇದ್ದಾರಲ್ಲ. ಇವರ ವ್ಯಾಪ್ತಿ ಇವತ್ತು ದಕ್ಷಿಣ ಕನ್ನಡ ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿದ್ದಾರೆ, ತುಮಕೂರಲ್ಲಿದ್ದಾರೆ, ಮೈಸೂರಲ್ಲಿದ್ದಾರೆ, ಕೋಲಾರದಲ್ಲಿದ್ದಾರೆ, ಬೆಂಗಳೂರಲ್ಲಿದ್ದಾರೆ, ಹಾಸನದಲ್ಲಿದ್ದಾರೆ. ಇವತ್ತು ಎಲ್ಲಿ ಬುದ್ಧಿವಂತರಿದ್ದಾರೆ ಅಲ್ಲಿ ಎಲ್ಲ ಇದ್ದಾರೆ. ಅವರಿಗೆ ಆ ಕಡೆ ಹೋಗ್ಲಿಕ್ಕೆ ಆಗಲಿ, ಉತ್ತರ ಕರ್ನಾಟಕ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಯಾರು ಸೇರೋದಿಲ್ಲ, ಬುದ್ಧಿವಂತರಿದ್ದಾರೆ ಅವರು. ನಾವು ಹೇಳಿದವರು ಅವರು ಬುದ್ಧಿವಂತರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬುದ್ಧಿವಂತರನ್ನೇ ಮೋಸ ಮಾಡಲಿಕ್ಕೆ ಬಂದಿರತಕ್ಕಂಥ ಸಂಸ್ಥೆಗಳಿದೆ. ಇಲ್ಲಿಯವರೇ ಎಷ್ಟು ಜನ ಇವತ್ತು ಬೇರೆ ಬೇರೆ ಕನಸನ್ನು ಕಟ್ಟಿಕೊಂಡು ಹೂಡಿಕೆ ಮಾಡಿದಂಥವರು. ಹೆಣ್ಮಕ್ಕಳ ಮದುವೆಗೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಯಾರೋ ಸಾಲ ಸಂದಾಯ ಮಾಡಲಿಕ್ಕೆ ಒಂದು ಕನಸು ಕಟ್ಟಿರ್ತಾರೆ, ಒಂದು ಚಿನ್ನದ ಖರೀದಿ ಮಾಡಬೇಕು, ಈ ರೀತಿ ಕನಸು ಕಟ್ಟಿದಂಥವರಿಗೆ ಇವತ್ತು ಮೋಸ ಮಾಡಿರ್ತಕ್ಕಂಥದ್ದು. ಇವತ್ತು ಯಾವುದೇ ಸಂಸ್ಥೆ, ಇವತ್ತು ಕೆಲವು ಸಂಸ್ಥೆಗಳು ಸೀಸನು ಒಂದು ಮುಗಿಯದೆ ಇನ್ನೊಂದು ಆರಂಭ ಮಾಡಿದ್ದಾರೆ. ಒಂದೇ ಕಂಪನಿಗೆ 5 ಸೀಸನ್ ಚಾಲ್ತಿಯಲ್ಲಿದೆ. 5 ಸೀಸನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನ್ಯೂ ಇಂಡಿಯಾ ಮತ್ತು ಶೈನ್ ಎನ್ನುವಂಥ ಕಂಪನಿಯ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟರೂ ಕೂಡ ಇವತ್ತು ಕಂಪ್ಲೇಂಟ್ ದಾಖಲಾಗ್ತದೆ. ಆದರೆ ಇಲ್ಲಿರ್ತಕ್ಕಂಥವರಿಗೆ ಇದೇ ನ್ಯೂ ಇಂಡಿಯಾ ಕಂಪನಿಯಲ್ಲಿ ಕಂಪ್ಲೇಂಟ್ ದಾಖಲಾದ ಕೂಡಲೇ ಪೊಲೀಸ್ ಸ್ಟೇಷನ್ ಹೋಗುವಂಥ ಸಂದರ್ಭ ಅವರೆಲ್ಲ ಕರೆಸಿ ಅವರಿಗೆ ಆಮಿಷ ಕೊಡ್ತಾರೆ. ಕೆಲವರನ್ನು ಇಟ್ಕೊಳ್ತಾರೆ, ಅವರು ಇಟ್ಕೊಂಡು ಆಮಿಷ ಕೊಡ್ತಾರೆ, ಹೋಗಬೇಡಿ ಅಂತ. ಇವತ್ತು ನೋಡಿ, ಒಂದೊಂದು ಸಂಸ್ಥೆಯವರು ಎಷ್ಟು ಜನ ಪ್ರಭಾವಿಗಳನ್ನು ಇಟ್ಕೊಂಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಗೆ ಈ ಜಿಲ್ಲೆಯ ದೊಡ್ಡ ರಾಜಕಾರಣಿ ಹೋಗ್ತಾರೆ, ಜನ ನಂಬ್ತಾರೆ. ಅವರೆಲ್ಲ ಬಂದಿದ್ದಾರೆ, ಅವರು MLA ಬಂದಿದ್ದಾರೆ, ex-MLA ಬಂದಿದ್ದಾರೆ, ಮೇಯರ್ ಆಗಿದ್ದವ್ರು ಬಂದಿದ್ದಾರೆ, ಕಾರ್ಪೊರೇಟರ್ ಆಗಿದ್ದವ್ರು ಬಂದಿದ್ದಾರೆ. ನಾವು ಯಾಕೆ ಹೋಗಬಾರ್ದು, ನಾವು ಯಾಕೆ ತೊಡಗಿಸ್ಬೇಕು? ನಮ್ಮಂಥವ್ರು ಹೋರಾಟಗಾರ ಹೇಳಿದರೆ ಅವನಿಗೇನೋ ಬೇರೆ ಅಸೂಯೆ ಇದೆ ಅಂತ ಹೇಳ್ತಾರೆ. ಇವತ್ತು ಈ ರೀತಿಯ ನೋಡಿ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಈ ದೇಶದಲ್ಲಿ PHCL ಹಗರಣ ಇತ್ತು, ಅಗ್ರಿಗೋಲ್ಡ್ ಹಗರಣ ಇತ್ತು, ಸೆಬಿಯಲ್ಲಿದೆ ಹಣಕಾಸು ಸಂಸ್ಥೆ, ಭಾರತದ ಅತಿ ದೊಡ್ಡ ಹಣಕಾಸು ಸಂಸ್ಥೆ. ಸೆಬಿಗೆ ಇನ್ನೂ ಕೂಡ ಅವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿದ್ದಾರೆ, ಇನ್ನೂ ಕೂಡ ಇತ್ಯರ್ಥ ಮಾಡಲಿಕ್ಕೆ ಆಗಲಿಲ್ಲ. ಇದು ಯಾವುದೇ ಕಾನೂನಿನ ವ್ಯವಸ್ಥೆ ಇಲ್ಲದೆ ಮಾಡ್ತಕ್ಕಂಥವ್ರು ಹೇಗೆ ನೀವು ಬಂದನು ಹೇಗೆ ಚಾರ್ಜ್ ಶೀಟ್ ಹಾಕ್ತೀರಿ, ಹೇಗೆ ಅವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ತೀರಿ? ಯಾವುದಕ್ಕೆ ಅವಕಾಶ ಇಲ್ಲ. ಈ ರೀತಿಯಾದಂಥ ಒಂದು ವ್ಯವಸ್ಥೆಗೆ
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರತಿನಿಧಿ ಇದ್ದಾರೆ ಇಲ್ಲಿ. ಅವರು ಸರ್ಕಾರಕ್ಕೆ ಎಷ್ಟು ವರದಿಯನ್ನು ಕೊಟ್ಟಿದ್ದಾರೆ? ಎಷ್ಟು ಚಿನ್ನದ ಅಂಗಡಿಗಳು ಸ್ಕೀಮಿನ ಹೆಸರಿನಲ್ಲಿ, ಫರ್ನಿಚರ್ ಅಂಗಡಿ ಹೆಸರಿನ ಅವರು ಸ್ಕೀಮಿನ ಹೆಸರಿನಲ್ಲಿ ಲೂಟಿ ಮಾಡಿದ್ದಾರೆ? ಯಾವುದಾದ್ರೂ ಒಂದು ಕಂಪನಿಗೆ ನೀವು ನೋಟಿಸ್ ಕೊಟ್ಟಿದ್ದೀರಾ? ಲೀಡ್ ಬ್ಯಾಂಕ್ ಅಧಿಕಾರಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಲೀಡ್ ಬ್ಯಾಂಕ್ ಅಧಿಕಾರಿ ಇದ್ದಾರಲ್ಲ ಜಿಲ್ಲೆಗೊಬ್ಬರು, ರಿಸರ್ವ್ ಬ್ಯಾಂಕಿನ ಪ್ರತಿನಿಧಿ, ಅವ್ರು ಏನು ಮಾಡ್ತಾ ಇದ್ದಾರೆ? ನೀವು ಕತ್ತೆ ಕಾಯಲಿಕ್ಕೆ ಸರ್ಕಾರದ ಸಂಬಳ ತೆಗೆಯುವುದು? ಇವತ್ತು ಬೀದಿಯಲ್ಲಿ ನಿಂತ ಇದ್ದಾರಲ್ಲ, ಅವರಿಗೆ ನೀವು ಸಹಾಯ ಮಾಡಬೇಕಲ್ಲ. ಇದು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಂಪನಿಗಳು ಕೆಲವರು ಹೇಳ್ತಾರೆ, ಒಂದು ಸಂಸ್ಥೆಯವರು ಹೇಳ್ತಾ ಇದ್ದಾರೆ, ನಮಗೆ ಒಮ್ಮೆಲೆ ಬಂದರೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಎಂಥದ್ದು ಮುಗಿಯುವಾಗ ಒಂದೇ ದಿನಕ್ಕೆ ಬಂದರೆ, ಇವರಿಗೆ ಒಂದೇ ದಿನದಲ್ಲಿ ಸ್ಕೀಮ್ ಡ್ರಾ ಮಾಡಲಿಕ್ಕೆ ಹಣ ಹಾಕದಿದ್ದರೆ ನಿಮ್ಮ ಹೆಸರು ಹಾಕೋದಿಲ್ಲ, ನಿಮ್ಮ ಟೋಕನ್ ಬರೋದು ಹೇಳಲಿಕ್ಕೆ ಆಗ್ತದೆ. ಬಹುಮಾನಕ್ಕೆ ಬಂದರೆ, ಅವರ ಹೂಡಿಕೆಯ ಲಾಭವನ್ನು ಪಡೀಲಿಕ್ಕೆ ಬಂದರೆ ನೀವು ಅವರನ್ನು ವಾಪಸ್ ಕಳಿಸ್ತೀರಿ. ಇದು ನ್ಯಾಯ ಇಲ್ಲ. ಪೊಲೀಸರು ಕೂಡಲೇ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಲಕ್ಕಿ ಸ್ಕೀಮ್ಗಳಿಗೆ ಬೀಗವನ್ನು ಜಡಿಬೇಕು. ಕಾನೂನು ಮುರಿದು ಹಣ ಸಂಗ್ರಹಣೆ ಮಾಡಲಿಕ್ಕೆ ಯಾರಿಗೂ ಅವಕಾಶ ಮಾಡಿಕೊಡಬಾರ್ದು. ಈ ತಪ್ಪಿತಸ್ಥರು ಯಾರಿದೆ ಅವರ ಆಸ್ತಿಗಳನ್ನ ಮುಟ್ಟುಗೋಲಾಗಬೇಕು. ಈ ಜಿಲ್ಲೆಯಿಂದ ಹೊರ ಜಿಲ್ಲೆಗೆ ವ್ಯಾಪಿಸಿರ್ತಕ್ಕಂಥ ಈ ಜಾಲವನ್ನು ಈ ಜಿಲ್ಲೆಯ ಮೂಲಕವೇ ಭೇದಿಸಲಿಕ್ಕೆ ಪೊಲೀಸರಿಗೆ ಸಾಧ್ಯ ಆಗಬೇಕನ್ನುವಂಥ ಒತ್ತಾಯವನ್ನು ಮಾಡ್ತೀವಿ. ಹೋರಾಟ ಮುಂದುವರಿತದೆ. ಸಂತ್ರಸ್ತರಾಗಿರ್ತಕ್ಕಂಥವ್ರು ಪೊಲೀಸ್ ದೇಶದಲ್ಲಿ ಹೋಗಿ ದೂರುಗಳನ್ನು ದಾಖಲು ಮಾಡಿ ನ್ಯಾಯವನ್ನು ಪಡಲಿಕ್ಕೆ ನೀವು ಮುಂದಾಗಬೇಕು ಅಂತ ಒತ್ತಾಯ ಮಾಡ್ತೀವಿ.